ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಕಲಾಜ್ಯೋತಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು B.Ed 4th ಸೆಮಿಸ್ಟರ್ಗೆ ಸಂಬಂಧಿಸಿದಂತೆ ಲಿಂಗತ್ವ, ಶಾಲೆ ಮತ್ತು ಸಮಾಜ ಎಂಬ ವಿಷಯದಲ್ಲಿ ಬರುವ ಲಿಂಗತ್ವಕ್ಕೆ ಸಂಬಂಧಿಸಿದಂತೆ ಅಸ್ಮಿತೆ ಎಂದರೇನು ಈ ಪ್ರಶ್ನೆಗೆ ಉತ್ತರವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಸಮರೀನ್ ಅನ್ನೋರು ಕಮೆಂಟ್ ಮಾಡಿದ್ರು 2018, 2021, 2023, 2024, 2025 ಸತತವಾಗಿ 5 ವರ್ಷಗಳ ಕಾಲ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆ ರಿಪೀಟ್ ಆಗಿದೆ ಮೇಡಮ್. ಸೊ ಹಾಗಾಗಿ ಇದನ್ನು ವಿಡಿಯೋ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ, ಇವತ್ತು ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ನಿಮಗೆ ಉತ್ತರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮೊದಲನೇದಾಗಿ ಪ್ರಶ್ನೆ ಏನಪ್ಪ ಅಂದರೆ, ಲಿಂಗತ್ವಕ್ಕೆ ಸಂಬಂಧಿಸಿದಂತೆ ಅಸ್ಮಿತೆ ಎಂದರೇನು? ಪೀಠಿಕೆ: ಮಾನವ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ಅಸ್ತಿತ್ವ ಮತ್ತು ಗುರುತನ್ನು ಹೊಂದಿರುತ್ತಾನೆ. ಆ ಗುರುತಿನ ಮುಖ್ಯ ಅಂಶಗಳಲ್ಲಿ ಲಿಂಗತ್ವವು ಕೂಡ ಒಂದಾಗಿದೆ. ನಾವು ಪ್ರತಿಯೊಬ್ಬರು ಕೂಡ ಗುರುತಿಸ್ಕೊಳ್ಳೋಕೆ ಲಿಂಗತ್ವವು ಕೂಡ ಒಂದು ಪ್ರಮುಖವಾದ ಅಂಶ ಆಗೈತಿ. ಲಿಂಗತ್ವವು ಕೇವಲ ಜೈವಿಕ ಲಕ್ಷಣಗಳನ್ನಷ್ಟೇ ಸೂಚಿಸುವುದಲ್ಲದೆ ವ್ಯಕ್ತಿಯ ಸಾಮಾಜಿಕ, ಮಾನಸಿಕ ಹಾಗೂ ಸಾಂಸ್ಕೃತಿಕ ಗುರುತಿನ ಪ್ರತಿಫಲವಾಗಿದೆ. ಈ ಹಿನ್ನೆಲೆಯಲ್ಲಿ ವ್ಯಕ್ತಿಯು ತನ್ನ ಲಿಂಗದ ಕುರಿತು ಹೊಂದಿರುವ ಸ್ವಗುರುತೇ ಲಿಂಗ ಅಸ್ಮಿತೆ. ಹಾಗಾದರೆ ಲಿಂಗತ್ವ ಅಂದ್ರೆ ಏನಪ್ಪ ಅಂದ್ರೆ, ವ್ಯಕ್ತಿಯು ತನ್ನ ಲಿಂಗದ ಕುರಿತು ಹೊಂದಿರುವಂತಹ ಸ್ವಗುರುತನ್ನು ಲಿಂಗ ಅಸ್ಮಿತೆ ಅಂತ ಕರಿತೀವ್ರಿ. ಲಿಂಗತ್ವಕ್ಕೆ ಸಂಬಂಧಿಸಿದಂತೆ ಅಸ್ಮಿತೆಯನ್ನು ತಿಳಿದುಕೊಳ್ಳುವುದು ಶಿಕ್ಷಣ ಮತ್ತು ಸಮಾಜದ ದೃಷ್ಟಿಯಿಂದ ಅತ್ಯಂತ ಮಹತ್ವದ್ದಾಗಿದೆ. ಹಾಗಾದರೆ ಈ ಲಿಂಗತ್ವದ ಅರ್ಥ ಏನು, ಅದರ ವಿವರಣೆಯನ್ನು ತಿಳ್ಕೊಳ್ಳೋಣ್ರಿ. ಲಿಂಗತ್ವಕ್ಕೆ ಸಂಬಂಧಿಸಿದ ಅಸ್ಮಿತೆಯ ಅರ್ಥ ಮತ್ತು ವಿವರಣೆ. ಮೊದಲನೇ ಪಾಯಿಂಟ್, ಅಸ್ಮಿತೆಯ ಅರ್ಥ. ಅಸ್ಮಿತೆ ಎಂದರೆ ವ್ಯಕ್ತಿಯು ತನ್ನನ್ನು ತಾನು ಯಾರು ಎಂಬುದನ್ನು ಅರಿತುಕೊಳ್ಳುವ ಸ್ವ ಅವಗಾಹನೆ. ಲಿಂಗತ್ವದ ಸಂದರ್ಭದಲ್ಲಿ ಅಸ್ಮಿತೆ ಎಂದರೆ ವ್ಯಕ್ತಿಯು ತನ್ನ ಲಿಂಗದ ಬಗ್ಗೆ ಹೊಂದಿರುವ ಒಳಗಿನ ಅರಿವು ಮತ್ತು ಸ್ವೀಕಾರವಾಗಿದೆ. ನೋಡ್ರಿ, ನಾವು ಲಿಂಗತ್ವದಲ್ಲಿ ಪುರುಷ ಲಿಂಗತ್ವ, ಮಹಿಳಾ ಲಿಂಗತ್ವ ಅಂತ ಹಲವಾರು ವಿಧಗಳು ಬರ್ತಾವೆ. ಮುಂದೆ ಹೇಳ್ತೀನಿ ನಾ ಅದನ್ನು. ಸ್ವ ಅರಿವು ಇರಬೇಕು ನಮಗೆ. ಲಿಂಗತ್ವಕ್ಕೆ ಸಂಬಂಧಿಸಿದಂತೆ ಸ್ವ ಅರಿವು, ಸ್ವ ಅವಗಾಹನೆ ಇದ್ದಾಗ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಒಟ್ಟಾರೆಯಾಗಿ ಅಸ್ಮಿತೆಯ ಅರ್ಥ ಅಂದ್ರೆ ವ್ಯಕ್ತಿಯು ತನ್ನನ್ನು ತಾನು ಯಾರು ಎಂಬುದನ್ನು ಅರಿತುಕೊಳ್ಳುವಂತಹ ಸ್ವ ಅವಗಾಹನೆಯಾಗಿದೆ. ನೆಕ್ಸ್ಟ್ ಎರಡನೇ ಪಾಯಿಂಟು, ಲಿಂಗತ್ವ ಅಸ್ಮಿತೆಯ ವ್ಯಾಖ್ಯಾನ. ವ್ಯಕ್ತಿಯು ತನ್ನನ್ನು ಪುರುಷ, ಮಹಿಳೆ, ತೃತೀಯ ಲಿಂಗೀಯ ಅಥವಾ ಲಿಂಗ ತಟಸ್ಥ ವ್ಯಕ್ತಿಯಾಗಿ ಗುರುತಿಸಿಕೊಳ್ಳುವ ಮನೋಭಾವವೇ ಲಿಂಗ ಅಸ್ಮಿತೆ ಎಂದು ಹೇಳಬಹುದಾಗಿದೆ. ಮೂರನೇ ಪಾಯಿಂಟ್, ಲಿಂಗತ್ವ ಮತ್ತು ಜೈವಿಕ ಲಿಂಗದ ವ್ಯತ್ಯಾಸ. ಹಾಗಾದರೆ ಲಿಂಗತ್ವ ಮತ್ತು ಜೈವಿಕ ಲಿಂಗದ ನಡುವೆ ಏನು ವ್ಯತ್ಯಾಸ ಐತಿ? ಜೈವಿಕ ಲಿಂಗವು ದೇಹದ ಆಧಾರವಾಗಿದ್ದರೆ ಲಿಂಗ ಅಸ್ಮಿತೆ ಮನಸ್ಸು ಮತ್ತು ಸಾಮಾಜಿಕ ಅನುಭವಗಳ ಆಧಾರಿತವಾಗಿದೆ. ಆದ್ದರಿಂದ ಲಿಂಗ ಅಸ್ಮಿತೆ ಜೈವಿಕ ಲಿಂಗಕ್ಕಿಂತ ಭಿನ್ನವಾಗಿರಬಹುದು. ನೋಡ್ರಿ, ಜೈವಿಕ ಲಿಂಗವು ಬರೀ ದೇಹಕ್ಕೆ ಆಧಾರವಾಗಿರುತ್ತೆ. ಆದರೆ ಲಿಂಗ ಅಸ್ಮಿತೆ ಅನ್ನೋದು ನಮ್ಮ ಮನಸ್ಸು ಮತ್ತು ಸಮಾಜದೊಳಗೆ ನಾವು ಬದುಕ್ತಿರ್ತೀವಲ್ಲ, ನಮ್ಮ ಸಾಮಾಜಿಕ ಅನುಭವಗಳ ಆಧಾರದ ಮೇಲೆ ನಿರ್ಧಾರವಾಗುತ್ತದೆ. ನೆಕ್ಸ್ಟ್ ನಾಲ್ಕನೇ ಪಾಯಿಂಟು, ಲಿಂಗ ಅಸ್ಮಿತೆ ರೂಪುಗೊಳ್ಳುವಿಕೆ. ಹೇಗೆ ಈ ಒಂದು ಲಿಂಗ ಅಸ್ಮಿತೆ ರೂಪುಗೊಳ್ಳುತ್ತಪ್ಪ ಅಂದರೆ, ಲಿಂಗ ಅಸ್ಮಿತೆ ಹುಟ್ಟಿನಿಂದಲೇ ನಿರ್ಧಾರವಾಗುವುದಿಲ್ಲ. ಇದು ಕುಟುಂಬ, ಸಮಾಜ, ಶಿಕ್ಷಣ, ಸಂಸ್ಕೃತಿ ಮತ್ತು ವೈಯಕ್ತಿಕ ಅನುಭವಗಳಿಂದ ಕ್ರಮೇಣ ರೂಪುಗೊಳ್ಳುತ್ತದೆ. ನೋಡ್ರಿ, ಲಿಂಗ ಅನ್ನೋದು ಹುಟ್ಟಿದಾಗ ಗೊತ್ತಾಗುತ್ತೆ. ಹುಡುಗ, ಹುಡುಗಿ, ಪುಲ್ಲಿಂಗ, ಸ್ತ್ರೀಲಿಂಗ ಅಂತ ಗೊತ್ತಾಗಿರುತ್ತೆ. ಆದರೆ ಲಿಂಗ ಅಸ್ಮಿತೆ ಅನ್ನೋದು ನಾವು ಹುಟ್ಟಿದಾಗಲೇ ಅದು ನಿರ್ಧಾರ ಆಗಿರೋದಿಲ್ಲ. ಬದಲಾಗಿ ನಮ್ಮ ಕುಟುಂಬ ಹಾಗೂ ನಮ್ಮ ಸಮಾಜ, ಶಿಕ್ಷಣ ವ್ಯವಸ್ಥೆ ಮತ್ತು ನಮ್ಮ ಸಂಸ್ಕೃತಿ, ವ್ಯಕ್ತಿಗೆ ಆಗುವಂಥ ಅನುಭವಗಳಿಂದ ಕ್ರಮೇಣವಾಗಿ ಈ ಒಂದು ಲಿಂಗ ಅಸ್ಮಿತೆ ಅನ್ನೋದು ನಮ್ಮಲ್ಲಿ ರೂಪುಗೊಳ್ಳುತ್ತದೆ. ಐದನೇ ಪಾಯಿಂಟ್, ಸಾಮಾಜಿಕ ಪಾತ್ರ ಮತ್ತು ಲಿಂಗ ಅಸ್ಮಿತೆ. ಸಮಾಜವು ಲಿಂಗದ ಆಧಾರದ ಮೇಲೆ ವ್ಯಕ್ತಿಗೆ ನಿರ್ದಿಷ್ಟ ಪಾತ್ರಗಳನ್ನು ನೀಡುತ್ತದೆ. ಈ ಪಾತ್ರಗಳು ವ್ಯಕ್ತಿಯ ಲಿಂಗ ಅಸ್ಮಿತೆಯ ಮೇಲೆ ಪ್ರಭಾವವನ್ನು ಬೀರುತ್ತವೆ. ನೋಡ್ರಿ, ನಾವು ಸಮಾಜದಲ್ಲಿ ಬದುಕ್ತೀವಿ, ಮಾನವ ಸಮಾಜ ಜೀವಿ ಅಂತ ಕರೀತಾರೆ. ಓಕೆ, ಸಮಾಜದಲ್ಲಿ ಬದುಕುವಾಗ ಲಿಂಗದ ಆಧಾರದ ಮೇಲೆ ವ್ಯಕ್ತಿಗೆ ಒಂದು ನಿರ್ದಿಷ್ಟವಾದ ಪಾತ್ರವನ್ನು ನೀಡಲಾಗ್ತೈತಿ. ಆ ನಿರ್ದಿಷ್ಟವಾದ ಪಾತ್ರದ ಆಧಾರದ ಮೇಲೆ ವ್ಯಕ್ತಿಯ ಲಿಂಗ ಅಸ್ಮಿತೆಯ ಮೇಲೆ ಅದು ಪ್ರಭಾವವನ್ನು ಬೀರ್ತೈತಿ. ನಾವೇನು ಸಮಾಜದೊಳಗೆ ಒಂದು ನಿರ್ದಿಷ್ಟವಾದ ಪಾತ್ರ ಕೊಡ್ತೀವಲ್ಲ, ಆ ಪಾತ್ರ ವ್ಯಕ್ತಿಯ ಲಿಂಗ ಅಸ್ಮಿತೆಯ ಮೇಲೆ ಪ್ರಭಾವವನ್ನು ಬೀರಿ ಲಿಂಗ ಅಸ್ಮಿತೆ ರೂಪುಗೊಳ್ಳುತ್ತದೆ. ನೆಕ್ಸ್ಟ್ ಆರನೇ ಪಾಯಿಂಟು, ಲಿಂಗ ಅಸ್ಮಿತೆಯ ವಿಧಗಳು. ಲಿಂಗ ಅಸ್ಮಿತೆಯನ್ನು ವಿವಿಧ ರೀತಿಯಲ್ಲಿ ಗುರುತಿಸಬಹುದಾಗಿದೆ. ಪುರುಷ ಅಸ್ಮಿತೆ, ಮಹಿಳಾ ಅಸ್ಮಿತೆ, ತೃತೀಯ ಲಿಂಗ ಅಸ್ಮಿತೆ, ಲಿಂಗ ತಟಸ್ಥ ಅಥವಾ ಪರಿವರ್ತಿತ ಅಸ್ಮಿತೆ ಅಂಥೇಳಿ 4 ರೀತಿಯಲ್ಲಿ ನಾವು ಲಿಂಗ ಅಸ್ಮಿತೆಯನ್ನು ಗುರುತಿಸ್ತೀವಿ. ವಿಧಗಳದವು. ನೆಕ್ಸ್ಟ್ 7ನೇ ಪಾಯಿಂಟ್, ಲಿಂಗ ಅಸ್ಮಿತೆ ಮತ್ತು ಅಸಮಾನತೆ. ಲಿಂಗ ಅಸ್ಮಿತೆಯನ್ನು ಗೌರವಿಸಿದ ಸಮಾಜದಲ್ಲಿ ಭೇದ ಭಾವ, ಅಸಮಾನತೆ ಮತ್ತು ತಿರಸ್ಕಾರ ಕಾಣಿಸಿಕೊಳ್ಳುತ್ತದೆ. ಇದರಿಂದ ವ್ಯಕ್ತಿಯ ಮಾನಸಿಕ ಮತ್ತು ಸಾಮಾಜಿಕ ಬೆಳವಣಿಗೆಗೆ ಅಡ್ಡಿಯಾಗುತ್ತದೆ.
ನೋಡ್ರಿ, ಲಿಂಗ ಅಸ್ಮಿತೆ ಮತ್ತು ಅಸಮಾನತೆ. ನಾವು ಲಿಂಗ ಅಸ್ಮಿತೆಯ ಆಧಾರದ ಮೇಲೆ ಅಸಮಾನತೆಯನ್ನು ತೋರಿಸಿದ್ರೆ ಅದೇನಾಗುತ್ತಾ, ವ್ಯಕ್ತಿಯ ಮಾನಸಿಕ ಮತ್ತು ಸಾಮಾಜಿಕ ಬೆಳವಣಿಗೆಗೆ ಅಡ್ಡಿಯನ್ನು ಉಂಟು ಮಾಡುತ್ತಾ. ಹಾಗಾಗಿ ನಾವು ಅಸಮಾನತೆಯನ್ನು ತೋರಿಸಬಾರ್ದು. ನೆಕ್ಸ್ಟ್ 8ನೇ ಪಾಯಿಂಟ್, ಶಿಕ್ಷಣದಲ್ಲಿ ಲಿಂಗ ಅಸ್ಮಿತೆಯ ಮಹತ್ವ. ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ರೀ. ಯಾಕೆ ಲಿಂಗ ಅಸ್ಮಿತೆ ಮಹತ್ವದ ಪಾತ್ರವನ್ನು ವಹಿಸ್ತೈತಪ್ಪ ಅಂದ್ರೆ, ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳ ಲಿಂಗ ಅಸ್ಮಿತೆಯನ್ನು ಗೌರವಿಸಬೇಕು. ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕರಾದ ನಾವಾಗಿರಬಹುದು, ಪ್ರತಿಯೊಬ್ಬರು ಕೂಡ ಲಿಂಗ ಅಸ್ಮಿತೆಯನ್ನು ನಾವು ಗೌರವಿಸಬೇಕು. ಲಿಂಗ ಸಂವೇದನಾಶೀಲ ಶಿಕ್ಷಣವು ಸಮಾನತೆ ಮತ್ತು ಸಹಬಾಳ್ವೆಯನ್ನು ಬೆಳೆಸುತ್ತದೆ. ನಾವು ಮಕ್ಕಳಲ್ಲಿ ಲಿಂಗ ಸಮಾನತೆಯನ್ನು ಒಳಗೊಂಡಂತಹ ಶಿಕ್ಷಣವನ್ನು ನೀಡಿದರೆ ಅದು ಸಮಾನತೆ ಮತ್ತು ಸಹಬಾಳ್ವೆ, ಪರಸ್ಪರ ಒಟ್ಟಾಗಿ ಬದುಕುವಂತಹ ಜೀವನವನ್ನು ಬೆಳೆಸುವಲ್ಲಿ ಅದು ಸಹಕಾರಿಯಾಗುತ್ತೆ. ಶಿಕ್ಷಣ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿಯೂ ಕೂಡ ಅತ್ಯಂತ ಅವಶ್ಯಕ. ಹಾಗಾಗಿ ನಾವು ಶಿಕ್ಷಣ ಸಂಸ್ಥೆಗಳಲ್ಲಿ ಲಿಂಗ ಸಮಾನತೆಯನ್ನು, ಲಿಂಗ ಅಸ್ಮಿತೆಯನ್ನು ಗೌರವಿಸುವುದರ ಮೂಲಕ ಸಹಬಾಳ್ವೆಯುತವಾದ ಜೀವನವನ್ನು ನಡೆಸಲು ಪ್ರೋತ್ಸಾಹವನ್ನು ನೀಡಬೇಕು. ಹಾಗಾಗಿ ಶಿಕ್ಷಣ ಅನ್ನೋದು ಲಿಂಗ ಅಸ್ಮಿತೆಯಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸ್ತೈತಿ. ನೆಕ್ಸ್ಟ್ 9ನೇ ಪಾಯಿಂಟ್, ಲಿಂಗ ಅಸ್ಮಿತೆ ಮತ್ತು ಮಾನವ ಹಕ್ಕುಗಳು. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಲಿಂಗ ಅಸ್ಮಿತೆಯನ್ನು ವ್ಯಕ್ತಪಡಿಸುವ ಹಕ್ಕಿದೆ. ಈ ಸಮಾಜದಲ್ಲಿರುವಂತಹ, ಈ ಭೂಮಿ ಮೇಲೆ ಹುಟ್ಟಿದಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಮ್ಮ ಲಿಂಗ ಅಸ್ಮಿತೆಯನ್ನು ವ್ಯಕ್ತಪಡಿಸುವಂತಹ ಹಕ್ಕಿದೆ. ನಮ್ಮ ಸಂವಿಧಾನವು ನಮಗೆ ಸಮಾನತೆ, ಸ್ವಾತಂತ್ರ್ಯ ಮತ್ತು ಗೌರವಯುತವಾದ ಜೀವನವನ್ನು ಎಲ್ಲರಿಗೂ ಒದಗಿಸಿಕೊಟ್ಟಿದೆ. ಹಾಗಾಗಿ ನಾವೇನು ಮಾಡ್ಬೋದು, ಲಿಂಗ ಅಸ್ಮಿತೆಯನ್ನು ವ್ಯಕ್ತಪಡಿಸುವಂತಹ ಹಕ್ಕು ಸಂವಿಧಾನಬದ್ಧವಾಗಿಯೇ ನಮಗೆ ಕರುಣಿಸಲ್ಪಟ್ಟಿದೆ. ನೆಕ್ಸ್ಟ್ 10ನೇ ಪಾಯಿಂಟು, ಶಿಕ್ಷಕರ ಪಾತ್ರವೇನು? ಈ ಒಂದು ಲಿಂಗ ಅಸ್ಮಿತೆಯನ್ನು ಗೌರವಿಸುವಲ್ಲಿ ಅಥವಾ ಲಿಂಗ ಅಸ್ಮಿತೆಯನ್ನು ಬೆಳೆಸುವಲ್ಲಿ, ಕಾಪಾಡುವಲ್ಲಿ ಶಿಕ್ಷಕರಾದ ನಮ್ಮ ಪಾತ್ರ ಏನಪ್ಪ ಅಂದ್ರೆ, ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಲಿಂಗ ಸಮಾನತೆ, ಪರಸ್ಪರ ಗೌರವ ಮತ್ತು ಒಳಗೊಳ್ಳುವ ಮನೋಭಾವನೆಯನ್ನು ಬೆಳೆಸುವಲ್ಲಿ ಪ್ರಮುಖವಾದ ಪಾತ್ರ ವಹಿಸುತ್ತಾರೆ. ನೋಡ್ರಿ, ಮಕ್ಕಳು ಮನೆಯಲ್ಲಿ ಪೇರೆಂಟ್ಸ್ ಹೇಳಿದ ಮಾತನ್ನ, ಪಾಲಕರು ಹೇಳಿದ ಮಾತನ್ನು ಕೇಳಲ್ಲ, ಆದರೆ ಶಿಕ್ಷಕರು ಏನು ಹೇಳ್ತಾರೆ ಅದನ್ನು ಕೇಳ್ತಾರೆ. ಮನೇಲಿ ಹೋಗಿ ಅವ್ರ ಪೇರೆಂಟ್ಸ್ ಇದು ಅಲ್ಲ, ಅದು ಹಂಗಂದ್ರೆ ಇಲ್ಲ, ನಮ್ಮ ಟೀಚರ್ ಹಿಂಗೆ ಹೇಳ್ಯಾರ, ನಮ್ಮ ಸರ್ ಹಿಂಗೆ ಹೇಳ್ಯಾರ ಅಂಥೇಳಿ ಮಕ್ಕಳು ನಮ್ಮ ಮಾತನ್ನು ಅಷ್ಟು ಪರಿಪಾಲಿಸ್ತಾರೆ. ಹಾಗಾಗಿ ನಾವೇನು ಮಾಡಬೇಕು, ಶಿಕ್ಷಕರಾದವರು ವಿದ್ಯಾರ್ಥಿಗಳಲ್ಲಿ ಲಿಂಗ ಸಮಾನತೆಯನ್ನು, ಪರಸ್ಪರ ಗೌರವಿಸುವ ಮನೋಭಾವನೆಯನ್ನು, ಒಳಗೊಳ್ಳುವಂತಹ ಮನೋಭಾವನೆಯನ್ನು ಬೆಳೆಸುವಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸ್ತೀವಿ. ಆ ಒಂದು ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಉಪಸಂಹಾರ. ಒಟ್ಟಾರೆ ಹೇಳುವುದಾದರೆ ಲಿಂಗತ್ವಕ್ಕೆ ಸಂಬಂಧಿಸಿದ ಅಸ್ಮಿತೆ ಎಂದರೆ ವ್ಯಕ್ತಿಯು ತನ್ನ ಲಿಂಗದ ಕುರಿತು ಹೊಂದಿರುವ ಸ್ವಗುರುತು ಮತ್ತು ಸ್ವ ಅರಿವು. ಲಿಂಗ ಅಸ್ಮಿತೆಯನ್ನು ಗೌರವಿಸುವ ಸಮಾಜ ಮತ್ತು ಶಿಕ್ಷಣ ವ್ಯವಸ್ಥೆ ಮಾತ್ರ ಸಮಾನತೆ, ಮಾನವೀಯತೆ ಮತ್ತು ಸಾಮಾಜಿಕ ನ್ಯಾಯವನ್ನು ಸಾಧಿಸಬಹುದು. ಆದ್ದರಿಂದ ಲಿಂಗ ಅಸ್ಮಿತೆಯ ಅರಿವು ಮತ್ತು ಸ್ವೀಕಾರವು ಇಂದಿನ ಶಿಕ್ಷಣ ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಿದೆ. ಇದಿಷ್ಟು ಉಪಸಂಹಾರ. ನಾನು ಇದುವರೆಗೂ ಹೇಳಿದ್ನಲ್ರಿ, ಈ ಒಂದು ಉತ್ತರ 10 ಮಾರ್ಕ್ಸಿಗೆ ಸೂಟೇಬಲ್ ಆಗುತ್ತೆ. ಒಂದು ವೇಳೆ ನಾವು 5 ಮಾರ್ಕ್ಸಿಗೆ ಬರಿಬೇಕಾಗಿತ್ತು ಈ ಉತ್ತರನ, ಸ್ವಲ್ಪ ಇದಕ್ಕಿಂತ ಶಾರ್ಟಾಗಿ ಹೇಳ್ರಿ ಅನ್ನೋದಾದರೆ ಇನ್ನೊಂದು ಉತ್ತರನೂ ಕೂಡ ನಾನು ಹೇಳ್ತೀನಿ, ಇದು 5 ಮಾರ್ಕ್ಸಿಗೆ ಸೂಟ್ ಆಗುತ್ತೆ. ಸೊ ಮೊದಲನೇದಾಗಿ, ಲಿಂಗತ್ವಕ್ಕೆ ಸಂಬಂಧಿಸಿದಂತೆ ಅಸ್ಮಿತೆ ಎಂದರೇನು? ಪರಿಚಯ ಅಂದರೂ ಒಂದ, ಪೀಠಿಕೆ ಅಂದರೂ ಒಂದ, ಇಂಟ್ರಡಕ್ಷನ್ ಅಂದರೂ ಒಂದ. ಮಾನವನ ವ್ಯಕ್ತಿತ್ವವು ರೂಪುಗೊಳ್ಳುವಲ್ಲಿ ಲಿಂಗತ್ವ ಮಹತ್ವದ ಪಾತ್ರ ವಹಿಸುತ್ತದೆ. ಲಿಂಗತ್ವಕ್ಕೆ ನಾವು ಇಂಗ್ಲೀಷಲ್ಲಿ ಜೆಂಡರ್ ಅಂತ ಕರಿತೀವಿ. ಲಿಂಗತ್ವದ ಆಧಾರದ ಮೇಲೆ ವ್ಯಕ್ತಿಯು ತನ್ನನ್ನು ತಾನು ಹೇಗೆ ಗುರುತಿಸಿಕೊಳ್ಳುತ್ತಾನೆ ಎಂಬುದೇ ಲಿಂಗ ಅಸ್ಮಿತೆ, ಜೆಂಡರ್ ಐಡೆಂಟಿಟಿ ಆಗಿದೆ. ಇದನ್ನು ಸರಳವಾಗಿ ವ್ಯಕ್ತಿಯು ತನ್ನ ಲಿಂಗದ ಬಗ್ಗೆ ಹೊಂದಿರುವ ಸ್ವಗುರುತು ಅಥವಾ ಸ್ವ ಅವಗಾಹನೆ ಎಂದು ಹೇಳಬಹುದಾಗಿದೆ. ಇದಿಷ್ಟು ಪೀಠಿಕೆಯೊಳಗೆ ಬರೀರಿ. ನೆಕ್ಸ್ಟ್ ಮೊದಲನೇ ಪಾಯಿಂಟ್, ಅಸ್ಮಿತೆಯ ಅರ್ಥ. ಅಸ್ಮಿತೆ ಎಂದರೆ ವ್ಯಕ್ತಿಯು ತನ್ನ ಅಸ್ತಿತ್ವವನ್ನು, ತನ್ನನ್ನು ತಾನು ಯಾರು ಎಂಬುದನ್ನು ತಿಳಿದುಕೊಳ್ಳುವ ಮನೋಭಾವವಾಗಿದೆ. ಲಿಂಗತ್ವದ ದೃಷ್ಟಿಯಿಂದ ಅಸ್ಮಿತೆ ಎಂದರೆ ನಾನು ಪುರುಷನ, ಮಹಿಳೆಯ, ತೃತೀಯ ಲಿಂಗಿನ ಅಥವಾ ಇನ್ನಾವುದೇ ಲಿಂಗಕ್ಕೆ ಸೇರಿದವನ ಎಂಬ ಒಳಗಿನ ಅರಿವಾಗಿದೆ. ಒಟ್ಟಾರೆಯಾಗಿ ಅಸ್ಮಿತೆಯ ಅರ್ಥ ಏನಪ್ಪ ಅಂದ್ರೆ, ನಾನೊಬ್ಬ ಪುರುಷನ ಅಥವಾ ನಾನೊಬ್ಬ ಮಹಿಳೆನ ಅಥವಾ ನಾನೊಬ್ಬ ತೃತೀಯ ಲಿಂಗಿನ ಅಥವಾ ಇನ್ನಾವುದೋ ಬೇರೆ ಲಿಂಗಕ್ಕೆ ಸೇರಿದವನ ಎಂಬ ಅರಿವು ನಮ್ಮಲ್ಲಿದ್ದರೆ ಅದಕ್ಕೆ ನಾವು ಲಿಂಗ ಅಸ್ಮಿತೆ ಅಂತ ಕರಿತೀವಿ. ನೆಕ್ಸ್ಟ್, ಲಿಂಗತ್ವ ಮತ್ತು ಅಸ್ಮಿತೆಯ ಸಂಬಂಧ ಏನು? ಈ ಲಿಂಗತ್ವಕ್ಕೂ ಅಸ್ಮಿತೆಗೂ ಏನು ಸಂಬಂಧ? ಲಿಂಗತ್ವವು ಕೇವಲ ಜೈವಿಕ ಲಿಂಗಕ್ಕೆ ಮಾತ್ರ ಸೀಮಿತವಲ್ಲ. ಸಮಾಜ, ಸಂಸ್ಕೃತಿ, ಕುಟುಂಬ, ಶಿಕ್ಷಣ ಮತ್ತು ಅನುಭವಗಳ ಪ್ರಭಾವದಿಂದ ಲಿಂಗ ಅಸ್ಮಿತೆಯು ರೂಪುಗೊಳ್ಳುತ್ತದೆ. ನೆಕ್ಸ್ಟ್ 3ನೇ ಪಾಯಿಂಟು, ಲಿಂಗ ಅಸ್ಮಿತೆಯ ವಿಧಗಳು. ಲಿಂಗ ಅಸ್ಮಿತೆಯನ್ನು ಸಾಮಾನ್ಯವಾಗಿ ಕೆಳಗಿನಂತೆ ವರ್ಗೀಕರಿಸಬಹುದಾಗಿದೆ. ಮೊದಲನೇದಾಗಿ, ಪುರುಷ ಅಸ್ಮಿತೆ ಮೇಲ್ ಐಡೆಂಟಿಟಿ, ಮಹಿಳಾ ಅಸ್ಮಿತೆ ಫೀಮೇಲ್ ಐಡೆಂಟಿಟಿ, ತೃತೀಯ ಲಿಂಗ ಅಸ್ಮಿತೆ ಟ್ರಾನ್ಸ್ಜೆಂಡರ್ ಅಥವಾ ಥರ್ಡ್ ಜೆಂಡರ್ ಐಡೆಂಟಿಟಿ, ಲಿಂಗ ತಟಸ್ಥ ಅಸ್ಮಿತೆ ಜೆಂಡರ್ ನ್ಯೂಟ್ರಲ್ ಐಡೆಂಟಿಟಿ ಅಂತ ಕರಿತೀವಿ.
4ನೇ ಪಾಯಿಂಟು ಲಿಂಗ ಅಸ್ಮಿತೆ ರೂಪುಗೊಳ್ಳುವ ಅಂಶಗಳು. ಲಿಂಗ ಅಸ್ಮಿತೆ ರೂಪುಗೊಳ್ಳಲು ಹಲವಾರು ಅಂಶಗಳು ಕಾರಣವಾಗುತ್ತವೆ. ಮೊದಲನೇದಾಗಿ ನಮ್ಮ ಕುಟುಂಬದ ವಾತಾವರಣ, ಎರಡನೇದಾಗಿ ಸಾಮಾಜಿಕ ನಿರೀಕ್ಷೆಗಳು, ನೆಕ್ಸ್ಟ್ ಒನ್ ಶಿಕ್ಷಣ ವ್ಯವಸ್ಥೆ, ಮಾಧ್ಯಮಗಳ ಪ್ರಭಾವ, ವೈಯಕ್ತಿಕ ಅನುಭವಗಳು. ಈ ಎಲ್ಲ ಅಂಶಗಳು ಕೂಡ ಲಿಂಗ ಅಸ್ಮಿತೆ ರೂಪುಗೊಳ್ಳುವಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸ್ತವು. 5ನೇ ಪಾಯಿಂಟು ಸಮಾಜದಲ್ಲಿ ಲಿಂಗ ಅಸ್ಮಿತೆಯ ಪಾತ್ರ. ಲಿಂಗ ಅಸ್ಮಿತೆಯ ಆಧಾರದ ಮೇಲೆ ವ್ಯಕ್ತಿಗೆ ಸಮಾಜದಲ್ಲಿ ಅವಕಾಶಗಳು, ಹೊಣೆಗಾರಿಕೆಗಳು ಮತ್ತು ನಿರೀಕ್ಷೆಗಳು ನಿರ್ಧಾರವಾಗುತ್ತವೆ. ಆದರೆ ಇದು ಕೆಲವೊಮ್ಮೆ ಅಸಮಾನತೆ ಮತ್ತು ಭೇದ ಭಾವಕ್ಕೆ ಕಾರಣವಾಗಬಹುದು. ಕೆಲವೊಮ್ಮೆ ನಾವು ಸಮಾಜದಲ್ಲಿ ಬದುಕಬೇಕಾದ್ರೆ ಲಿಂಗ ಅಸ್ಮಿತೆಯಲ್ಲಿ ಅಸಮಾನತೆ, ಭೇದ ಭಾವಗಳು ಉಂಟಾಗ್ತವೆ. ಅವುಗಳನ್ನೆಲ್ಲ ಹೋಗಲಾಡಿಸಿ ನಾವೇನು ಮಾಡಬೇಕು, ಸಮಾಜದಲ್ಲಿ ಅವಕಾಶಗಳನ್ನು, ಹೊಣೆಗಾರಿಕೆಗಳನ್ನು ಸಮಾನವಾಗಿ ನೀಡೋದ್ರ ಮೂಲಕ ಪುರುಷ ಇರ್ಬೋದು, ಮಹಿಳೆ ಇರ್ಬೋದು, ಎಲ್ಲರಿಗೂ ಕೂಡ ಸಮಾನ ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕು. ಟ್ರಾನ್ಸ್ಜೆಂಡರ್ಗಳಿಗಾಗಿರಬಹುದು. ಈಗ ನೋಡ್ರಿ, ಎಲ್ಲ ನೇಮಕಾತಿಗಳಲ್ಲಿ, ಉದ್ಯೋಗಗಳಲ್ಲಿ ಟ್ರಾನ್ಸ್ಜೆಂಡರ್ಗೂ ಕೂಡ ಮೀಸಲಾತಿಯನ್ನು ಕಲ್ಪಿಸ್ಕೊಟ್ಟಾರೆ. ಅಂದರೆ ಅವರಿಗೂ ಕೂಡ ಸಮಾನವಾಗಿ ನಮ್ಮಂತೆ ಬದುಕುವ ಅವಕಾಶವನ್ನು, ಉದ್ಯೋಗವನ್ನು ಪಡೆದುಕೊಳ್ಳುವಂಥ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಹಾಗಾಗಿ ಸಮಾಜದಲ್ಲಿ ಲಿಂಗ ಅಸ್ಮಿತೆಯ ಪಾತ್ರ ಅತ್ಯಂತ ಪ್ರಮುಖವಾಗಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ನು ಶಿಕ್ಷಣದಲ್ಲಿ ಲಿಂಗ ಅಸ್ಮಿತೆಯ ಮಹತ್ವ. ಶಿಕ್ಷಣ ಕ್ಷೇತ್ರದಲ್ಲಿ ಲಿಂಗ ಅಸ್ಮಿತೆಯನ್ನು ಗೌರವಿಸುವುದು ಬಹಳ ಅಗತ್ಯ. ಶಿಕ್ಷಕರು ವಿದ್ಯಾರ್ಥಿಗಳ ಲಿಂಗ ಅಸ್ಮಿತೆಯನ್ನು ಅರಿತು ಯಾವುದೇ ಭೇದ ಭಾವವಿಲ್ಲದೆ ಸಮಾನ ಅವಕಾಶಗಳನ್ನು ಒದಗಿಸಬೇಕು. ಶಾಲೆಯಲ್ಲಿ ಶಿಕ್ಷಕರಾದ ನಾವು ಯಾವುದೇ ರೀತಿಯಾದ ಭೇದ ಭಾವವನ್ನು ಮಾಡದೆ ಎಲ್ಲ ಲಿಂಗದವರಿಗೂ ಕೂಡ, ಪುರುಷ ಲಿಂಗದವರಾಗಿರ್ಬೋದು, ಮಹಿಳಾ ಲಿಂಗದವರಾಗಿರ್ಬೋದು, ತೃತೀಯ ಲಿಂಗಿಗಳಿಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ನಾವು ಭೇದ ಭಾವ ಮಾಡಲಾರ್ದ ಶಾಲೆಯಲ್ಲಿ ಎಲ್ಲ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡೋದ್ರ ಮೂಲಕ ಉತ್ತಮ ಸಮಾಜದ ನಿರ್ಮಾಣಕ್ಕೆ ಶಿಕ್ಷಕರ ಪಾತ್ರ ಅತ್ಯಂತ ಮಹತ್ವದ್ದಾಗಿರುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಲಿಂಗ ಅಸ್ಮಿತೆಯನ್ನು ಗೌರವಿಸಬೇಕು. ನೆಕ್ಸ್ಟ್ ಒನ್ 7ನೇ ಪಾಯಿಂಟು ಲಿಂಗ ಅಸ್ಮಿತೆ ಮತ್ತು ಮಾನವ ಹಕ್ಕುಗಳು. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನ ಲಿಂಗ ಅಸ್ಮಿತೆಯನ್ನು ವ್ಯಕ್ತಪಡಿಸುವ ಹಕ್ಕು ಇದೆ. ಭಾರತದ ಸಂವಿಧಾನವು ಸಮಾನತೆ ಮತ್ತು ಗೌರವಯುತ ಜೀವನಕ್ಕೆ ಹಕ್ಕು ನೀಡುತ್ತದೆ. ನೋಡ್ರಿ, ನಮ್ಮ ಸಂವಿಧಾನದೊಳಗೆ ನಮಗೆ ಸಮಾನವಾದ ಹಕ್ಕು, ಗೌರವವನ್ನು ನೀಡಲಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಲಿಂಗ ಅಸ್ಮಿತೆಯನ್ನು ವ್ಯಕ್ತಪಡಿಸುವ ಹಕ್ಕು ನಮಗೆ ಸಂವಿಧಾನಬದ್ಧವಾಗಿ ನೀಡಲ್ಪಟ್ಟಿದೆ. ನೆಕ್ಸ್ಟ್ 8ನೇ ಪಾಯಿಂಟ್ ಸಮಕಾಲೀನ ಸಂದರ್ಭದಲ್ಲಿ ಲಿಂಗ ಅಸ್ಮಿತೆ. ಇಂದಿನ ಸಮಾಜದಲ್ಲಿ ಲಿಂಗ ಅಸ್ಮಿತೆಯ ಕುರಿತು ಜಾಗೃತಿ ಹೆಚ್ಚುತ್ತಿದೆ. ತೃತೀಯ ಲಿಂಗೀಯರ ಹಕ್ಕುಗಳು ಮತ್ತು ಗುರುತಿನ ಕುರಿತು ಕಾನೂನು ರಕ್ಷಣೆ ದೊರೆಯುತ್ತಿದೆ. ನೋಡ್ರಿ, ಹಿಂದೆಲ್ಲ ತೃತೀಯ ಲಿಂಗಿಗಳಿಗೆ ಗೌರವ ಸಿಗ್ತಿರ್ಲಿಲ್ಲ, ಸಮಾಜದಲ್ಲಿ ಕೇವಲವಾಗಿ ಕಾಣ್ತಿದ್ರು. ಆದರೆ ಈಗ ಹಾಗಲ್ಲ, ಎಲ್ಲ ಲಿಂಗದವರಿಗೂ ಕೂಡ, ತೃತೀಯ ಲಿಂಗಿಗಳಿಗೂ ಕೂಡ ರಕ್ಷಣೆ ಮಾಡೋಕ್ಕೋಸ್ಕರ ಹಲವಾರು ಕಾನೂನುಗಳನ್ನು ರೂಪಿಸ್ಯಾರ. ತೃತೀಯ ಲಿಂಗಿಗಳು ಇವತ್ತಿನ ಒಂದು ಸಮಕಾಲೀನ ಸಮಾಜದೊಳಗೆ ಪೊಲೀಸ್ ವ್ಯವಸ್ಥೆಯಲ್ಲಿ ಆಗಿರ್ಬೋದು, ಶಿಕ್ಷಕಿಯಾಗಿ ಆಗಿರ್ಬೋದು, ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಳಕತ್ತಾರ. ಇನ್ನು ಜನಪದ ಕ್ಷೇತ್ರದೊಳಗೆ, ಸಾಮಾಜಿಕ ಸೇವಾ ಕ್ಷೇತ್ರದೊಳಗೆ ಮಂಜಮ್ಮ ಜೋಗತಿ ಅಂತೇಳಿ ತೃತೀಯ ಲಿಂಗಿಗಳು ತಮ್ಮನ್ನು ತಾವು ಗುರುತಿಸ್ಕೊಂಡಾರೆ. ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರು ಕೂಡ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಸಮಕಾಲೀನ ಸಮಾಜದಲ್ಲಿ ತೃತೀಯ ಲಿಂಗಿಗಳಿಗೂ ಕೂಡ ಅವಕಾಶಗಳು ದೊರೆತಿವೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಒನ್ 9ನೇ ಪಾಯಿಂಟು ಶಿಕ್ಷಕರ ಪಾತ್ರ. ಶಿಕ್ಷಕರು ಲಿಂಗ ಸಂವೇದನಾಶೀಲರಾಗಿರಬೇಕು. ವಿದ್ಯಾರ್ಥಿಗಳಲ್ಲಿ ಲಿಂಗ ಸಮಾನತೆ, ಗೌರವ ಮತ್ತು ಸ್ವೀಕಾರ ಮನೋಭಾವನೆಯನ್ನು ಬೆಳೆಸಬೇಕು. ಶಿಕ್ಷಕರಾದ ನಾವೇನು ಮಾಡ್ಬೇಕ್ರಿ, ಲಿಂಗ ಸಂವೇದನಾಶೀಲರಾಗಿರಬೇಕು. ಎಲ್ಲ ಲಿಂಗದ ಬಗ್ಗೆ ಒಳ್ಳೆಯ ಮನೋಭಾವನೆಯನ್ನು ನಮ್ಮಲ್ಲಿರಬೇಕು. ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣಬೇಕು. ಆ ಲಿಂಗ ಸಮಾನತೆ ಆಗಿರ್ಬೋದು, ಅವರಿಗೆ ಗೌರವ ನೀಡೋದಾಗಿರ್ಬೋದು, ಸ್ವೀಕಾರ ಮನೋಭಾವನೆಯನ್ನು ನಾವು ಬೆಳೆಸ್ಕೊಳ್ಳೋದ್ರ ಮೂಲಕ ಮಕ್ಕಳಲ್ಲಿಯೂ ಕೂಡ ಅಂತಹ ಒಂದು ಮನೋಭಾವನೆಯನ್ನು ಬೆಳೆಸಬೇಕು. ಉತ್ತಮ ಸಮಾಜದ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರ ಅತ್ಯಂತ ಮಹತ್ವದ್ದಾಗಿರುತ್ತೆ. ಸೊ ನಾವು ಕೂಡ ಲಿಂಗ ಸಮಾನತೆಯನ್ನು ಕಾಪಾಡಬೇಕು. ಕೊನೆಯಲ್ಲಿ ಉಪಸಂಹಾರ. ಒಟ್ಟಿನಲ್ಲಿ ಲಿಂಗತ್ವಕ್ಕೆ ಸಂಬಂಧಿಸಿದ ಅಸ್ಮಿತೆ ಎಂದರೆ ವ್ಯಕ್ತಿಯು ತನ್ನ ಲಿಂಗದ ಬಗ್ಗೆ ಹೊಂದಿರುವ ಸ್ವಗುರುತು ಮತ್ತು ಸ್ವ ಅರಿವು ಆಗಿದೆ. ಸಮಾಜ ಮತ್ತು ಶಿಕ್ಷಣ ವ್ಯವಸ್ಥೆ ಲಿಂಗ ಅಸ್ಮಿತೆಯನ್ನು ಗೌರವಿಸಿದಾಗ ಮಾತ್ರ ಸಮಾನತೆ ಮತ್ತು ಮಾನವೀಯ ಮೌಲ್ಯಗಳು ಒಳಗೊಳ್ಳುತ್ತವೆ. ಒಟ್ಟಾರೆಯಾಗಿ ಈ ಸಮಾಜದೊಳಗೆ ಉತ್ತಮವಾದ ಮೌಲ್ಯಗಳು, ಉತ್ತಮವಾದ ವ್ಯವಸ್ಥೆ ಇರಬೇಕಂದ್ರೆ ಶಿಕ್ಷಣ ವ್ಯವಸ್ಥೆ ಅತ್ಯಂತ ಮಹತ್ವದ್ದಾಗಿದೆ. ಭಾವಿ ಶಿಕ್ಷಕರಾಗುವಂತಹ ನೀವು BEd ಏನು ಓದ್ತಾ ಇದ್ರಲ್ಲಿ ನೀವೆಲ್ಲರೂ ಕೂಡ ಲಿಂಗ ಅಸ್ಮಿತೆ, ಲಿಂಗ ಸಮಾನತೆಯ ಮನೋಭಾವನೆಯನ್ನು ಬೆಳೆಸ್ಕೊಳ್ರಿ. ಉತ್ತಮವಾದ ಅಭ್ಯಾಸ ಮಾಡೋದ್ರ ಮೂಲಕ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದುಕೊಳ್ರಿ. ಆದಷ್ಟು ಬೇಗ ನೀವು ಕೂಡ ಶಿಕ್ಷಕರಾಗಿ ಹೊರಹೊಮ್ಮರಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.